ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂಥ ಒಂದೆರಡು ಬ್ಲೌಸ್ ನೆಕ್ ಡಿಸೈನ್ಸ್ ಅನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಬ್ಲೌಸ್ಗೆ ನಾನು ಈ ತರ ಡಿಸೈನ್ ಅನ್ನು ಮಾಡಿದ್ದೀನಿ. ಬೋಟ್ ನೆಕ್ ಮಾಡಲ್ ಅಲ್ಲಿ ಇರುತ್ತೆ ಇದು. ಈ ರೀತಿ ಡೈಮಂಡ್ ಶೇಪ್ ಅಲ್ಲಿ ನೆಕ್ ಡಿಸೈನ್ ಅನ್ನ ಕೊಟ್ಟು ಇದಕ್ಕೆ ನಾನು ಪೋಟ್ಲೆ ಡಿಸೈನ್ಸ್ ಅನ್ನ ಕೊಟ್ಟಿದ್ದೀನಿ. ಹಾಗೇನೆ ಈ ಪ್ಲೇಸ್ ಅಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ಗೂ ಸಹ ನಾನು ಇಲ್ಲಿ ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ತರ ಬಾರ್ಡರ್ ಏನು ಬಂದಿಲ್ಲ, ಅದಕ್ಕೋಸ್ಕರ ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟು ನಾನು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಡಿಸೈನ್ ಅನ್ನೋದು ಈ ರೀತಿ. ಬ್ಯಾಕ್ ಡಿಸೈನ್ ಅನ್ನು ನಾನು ಬೋಟ್ ನೆಕ್ ಮಾಡಲ್ ಅಲ್ಲಿ ಈ ತರ ಕೊಟ್ಟಿದ್ದೀನಿ. ಇದಕ್ಕೆ ಬೆಲ್ಸ್ ಅನ್ನ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಇದರಲ್ಲಿ ಕ್ಲಾತ್ ಅನ್ನೋದು ನನಗೆ ಉಳಿದಿರ್ಲಿಲ್ಲ. ಸಿಂಪಲ್ ಆಗಿ ಈ ತರ ನಾನು ಡೋರಿಗೆ ಬೆಲ್ ಅನ್ನ ಮಾಡಿದ್ದೀನಿ. ಇನ್ನು ಫ್ರಂಟ್ ಅಲ್ಲಿ ನಾನು ಯಾವ ತರ ಡಿಸೈನ್ ಕೊಟ್ಟಿದ್ದೀನಿ ಅಂದ್ರೆ ನೋಡಿ, ಈ ತರ ಡಿಸೈನ್ ಅನ್ನ ಕೊಟ್ಟಿದ್ದೀನಿ. ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಡಿಸೈನ್ ಅಂತೂ. ಇದೇ ಮಾಡೆಲ್ ಅನ್ನ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ತುಂಬಾ ಜನ. ಈ ಮಾಡೆಲ್ ಅನ್ನ ನಾನು ಇದಕ್ಕೆ ಕೊಟ್ಟಿದ್ದೀನಿ. ಹಾಗೇನೆ ಇದಕ್ಕೂ ಸಹ ಪೈಪಿಂಗ್ ಅನ್ನ ಸ್ಟಿಚ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಲೌಸ್ ಅನ್ನ ತೋರಿಸ್ತೀನಿ. ನೋಡಿ, ಈ ಬ್ಲೌಸ್ಗೆ ನಾನು ಈ ತರ ಡಿಸೈನ್ ಅನ್ನ ಕೊಟ್ಟಿದ್ದೀನಿ. ಇದು ಬೋಟ್ ನೆಕ್ ಮಾಡಲ್ ಅಲ್ಲ, ಡೀಪ್ ನೆಕ್ ಮಾಡಲ್ ಅಲ್ಲೇ ಈ ತರ ಕಟ್ ವರ್ಕ್ ಪ್ಯಾಟರ್ನ್ ಅನ್ನ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ತರ ಪೈಪಿಂಗ್ ಅನ್ನೋದು ಕೊಟ್ಟಿಲ್ಲ. ಇದು ಫ್ಯಾನ್ಸಿ ಸ್ಯಾರಿ ಬ್ಲೌಸು. ಕೆಲವೊಂದಕ್ಕೆ ನಾವು ಪೈಪಿಂಗ್ ಕೊಡದೆ ಇದ್ರೇನೆ ಲುಕ್ ಅನ್ನೋದು ಚೆನ್ನಾಗಿರುತ್ತೆ, ಕೆಲವೊಂದಕ್ಕೆ ಪೈಪಿಂಗ್ ಕೊಟ್ರೇನೆ ಲುಕ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ವಿತೌಟ್ ಪೈಪಿಂಗ್ ಅಲ್ಲಿ ಈ ತರ ಡಿಸೈನ್ ಅನ್ನ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಇನ್ನು ಡೋರಿಗೆ ನಾನು ಬೆಲ್ಸ್ ಅನ್ನ ಈ ತರ ಕೊಟ್ಟಿದ್ದೀನಿ. ಡಬಲ್ ಕಲರ್ ಅನ್ನ ಯೂಸ್ ಮಾಡಿ ಈ ರೀತಿ ಬೆಲ್ ಅನ್ನ ಮಾಡಿದ್ದೀನಿ. ಇನ್ನು ಫ್ರಂಟ್ ಅಲ್ಲಿ ನಾನು ನಾರ್ಮಲ್ ಆಗಿ ಈ ರೀತಿ ಯು ಶೇಪ್ ಅನ್ನ ಕೊಟ್ಟಿದ್ದೀನಿ. ಫ್ರಂಟ್ ಅಲ್ಲೂ ಸಹ ನಾನು ಪೈಪಿಂಗ್ ಏನು ಸ್ಟಿಚ್ ಮಾಡಿಲ್ಲ. ಬ್ಯಾಕ್ ಅಲ್ಲಿ ನಾವು ಪೈಪಿಂಗ್ ಕೊಟ್ರೆ ಫ್ರಂಟ್ ಅಲ್ಲೂ ಸಹ ಪೈಪಿಂಗ್ ಅನ್ನ ಸ್ಟಿಚ್ ಮಾಡಬೇಕು. ಸ್ಲೀವ್ಸ್ಗೆ ನಾನು ಯಾವುದೇ ತರ ಪೈಪಿಂಗ್ ಆಗ್ಲಿ ಏನು ಸ್ಟಿಚ್ ಮಾಡಿಲ್ಲ, ನಾರ್ಮಲ್ ಆಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಇವೆರಡು ಬ್ಲೌಸ್ ಡಿಸೈನ್ಸ್ ಅಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಬರಿಬೇಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.